ನಮಸ್ಕಾರ ಸ್ನೇಹಿತರೆ. ನೋಡಿ, ನಮ್ಮ ಮನೆಯಲ್ಲಿ ಈರುಳ್ಳಿ ಚಿಪ್ಪೆ ಕಿಚನ್ ಮಾಡುವಾಗ ಅಥವಾ ಅಡುಗೆ ತಯಾರು ಮಾಡುವಾಗ ಬಂದಿರತಕ್ಕಂಥ ವೇಸ್ಟು, ಉದುರಿರ್ತಕ್ಕಂಥ ಎಲೆಗಳು, ಈರುಳ್ಳಿ ಒಟ್ಟು ಮತ್ತು ತರಕಾರಿಯನ್ನು ಶೋಧಿಸುವಾಗ ಬಂದಿರತಕ್ಕಂಥ ಎಲ್ಲ ವೇಸ್ಟನ್ನು ನಾವು ಒಂದು ಕಡೆ ಸಂಗ್ರಹಿಸಿ ಒಂದು ಕ್ಯಾನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ತಯಾರು ಮಾಡ್ಬೋದು. ಈ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ದ್ರವ ಗೊಬ್ಬರವನ್ನು ನಾವು ಗಿಡಗಳಿಗೆ ಹಾಕಿದಾಗ ಸಮೃದ್ಧಿಯಾಗಿ ಬೆಳೀತವೆ, ಆನಂದದಾಯಕವಾಗಿ ಬರ್ತವೆ. ಅಷ್ಟೇ ಅಲ್ಲ, ಆ ಗಿಡಗಳಿಗೆ ಯಾವುದೇ ರೀತಿಯಾದ ಕಾಯಿಲೆ ಬರೋದಿಲ್ಲ, ರೋಗ ಬರೋದಿಲ್ಲ. ಆದ್ದರಿಂದ ನಾವು ಇಂತಹ ವೇಸ್ಟನ್ನು ಕಸದಿಂದ ನಾವು ರಸ ತಯಾರು ರೀತಿಯಲ್ಲಿ ನಾವು ಇದನ್ನು ಮಾಡ್ಕೋಬೇಕು. ಬಂದಿರತಕ್ಕಂಥ ವೇಸ್ಟನ್ನು ಒಂದು ವೇಸ್ಟ್ ಕ್ಯಾನ್ ಒಳಕ್ಕೆ ನಾವು ಹಾಕಿ ಕನಿಷ್ಠ 20 ರಿಂದ 25 ದಿನಗಳವರೆಗೆ ಇದನ್ನು ಕೊಳೆಯಲ್ಲಿ ಬಿಡಬೇಕು. ಕೊಳೆಯಲ್ಲಿ ಬಿಟ್ಟಾಗ ನೀರನ್ನು ಹಾಕಿರ್ತೇವೆ. ನೀರನ್ನು ಹಾಕಿದಂತಹ ಈ ಕ್ಯಾನ್ ಒಳಕ್ಕೆ ಈ ವೇಸ್ಟನ್ನು ತುಂಬಿ ನಾವು ಮುಚ್ಚಬೇಕು. ಮುಚ್ಚಿ 20 ರಿಂದ 25 ದಿನಗಳವರೆಗೆ ಇದನ್ನು ಕೊಳೆಯಲ್ಲಿ ಬಿಡಬೇಕು. ಕೊಳೆಯಲ್ಲಿ ಬಿಟ್ಟಾಗ ನಾವು ಈಗಾಗಲೇ ಮೊದಲೇ ತಯಾರಿಸಿರೋದ್ರಿಂದ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಒಂದು ದ್ರವ ಗೊಬ್ಬರ ತಯಾರಾಗುತ್ತೆ ನೋಡಿ. ಆ ದ್ರವ ಗೊಬ್ಬರವನ್ನು 1:2 ರೇಷಿಯೋದಲ್ಲಿ 1:2 ರೇಷಿಯೋದಲ್ಲಿ ಆ ದ್ರವ ಗೊಬ್ಬರವನ್ನು ನಾವು ಗಿಡಗಳಿಗೆ ಹಾಕಿದಾಗ ಎಲ್ಲ ರೀತಿಯಾದ ಗಿಡಗಳು ತುಂಬ ಆರೋಗ್ಯದಾಯಕವಾಗಿರ್ತದೆ. ಆ ಗಿಡಗಳಿಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರೋದಿಲ್ಲ. ಆದ್ದರಿಂದ ನೀವು ಸಹ ಮನೆಯಲ್ಲಿ ವೇಸ್ಟನ್ನು ಅಂದರೆ ಕಸದಿಂದ ರಸವನ್ನು ತಯಾರಿಸುವ ರೀತಿಯಲ್ಲಿ ನಾವು ಇದನ್ನು ತಯಾರು ಮಾಡಬೇಕು. ಇಂತಹ ದ್ರವ ಗೊಬ್ಬರವನ್ನು ಗಿಡಗಳಿಗೆ ಹಾಕಿದಾಗ 1:2 ರೇಷಿಯೋದಲ್ಲಿ ನೀರನ್ನು ಬೆರೆಸಿ ಈ ಗೊಬ್ಬರವನ್ನು ತಯಾರಿಸಬೇಕು. ಥ್ಯಾಂಕ್ ಯು.